ಆಯ್ತು ಕಣೋ, 3. 3. ನಿಹಾರಿಕಾ, ಇನ್ನು ಬರೀ 3 ರೌಂಡ್ ಅಷ್ಟೇ ಉಳ್ಕೊಂಡಿರೋದು. ಇದು ನಿನ್ ಕೈಲಾಗುತ್ತೆ. ಕಮಾನ್ ನಿಹಾರಿಕಾ. ನಿಹಾರಿಕಾ ಜಾತಕ ಅತ್ತೆ ಜಾತಕ ಒಂದೇ ಆಗಿರ್ಬೋದು. ಅಷ್ಟು ಮಾತ್ರಕ್ಕೆ ನಿಹಾರಿಕಾಗೆ ನಮ್ಮನೆ ಸೊಸೆ ಆಗೋ ಅರ್ಹತೆ ಇದೆಯಾ? ಯಾಕೆ ನಿಹಾರಿಕಾನ ಕ್ಷಮಿಸ್ತಾ ಇದೆಯಾ? ಯಾಕೆ ಅವಳ ಪರ ವಹಿಸ್ಕೊಂಡು ಬರ್ತಿದ್ಯಾ? ನಿಹಾರಿಕಾ ಬಗ್ಗೆ ನಿಜ ಬಯಲಾಗೋದಕ್ಕೆ ಇದೇ ಕೊನೆ ಅವಕಾಶ ಅನ್ಕೊಂಡೆ. ಯಾಕೆ ಹೀಗೆ ಮಾಡ್ತಿದ್ಯಾ? ಎಂಟು. ಕಮಾನ್ ನಿಹಾರಿಕಾ, ಇದು ಕೊನೆಯ ರೌಂಡು. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ನನ್ನ ಹಠ, ಛಲ, ಸಂಕಲ್ಪ ದೊಡ್ಡದು ಅಂತ ಹೇಳ್ದೆ ಅಲ್ವಾ ಕೃಷ್ಣ ಅವರೇ? ಅದಕ್ಕೆ ಕಷ್ಟವಾದ ಪರೀಕ್ಷೆಗಳನ್ನು ಕೂಡ ಪೂರ್ತಿ ಮಾಡಕ್ಕಾಗ್ತಾ ಇದೆ. ಇದು ನನ್ನ ನಿಹಾರಿಕಾ. ಇನ್ನು ನಿನ್ನ ವಿಷಯದಲ್ಲಿ ಯಾರಿಗೂ ಯಾವುದೇ ರೀತಿಯ ಅನುಮಾನನೂ ಬರೋದಿಲ್ಲ. ನನ್ನ ಸೊಸೆ ಆಗೋ ಎಲ್ಲ ಅರ್ಹತೆಗಳು ನಿನಗಿದೆ. ಇಷ್ಟು ಚೆನ್ನಾಗಿ ಅನ್ಕೊಂಡಿದ್ದನ್ನೆಲ್ಲ ಮಾಡಿ ಮುಗಿಸ್ದೆ. ನಿನ್ನ ಮೇಲೆ ನನಗೆ ಅಭಿಮಾನ, ಗೌರವ ಜಾಸ್ತಿ ಆಯಿತು. ಇದೆಲ್ಲ ನಿಮ್ಮ ಆಶೀರ್ವಾದ ಅತ್ತೆ. ನನ್ಗೆ ಆಶೀರ್ವಾದ ಮಾಡಿ. ಮಾವ, ನೀವು ಬನ್ನಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಹೇಳಮ್ಮ. ಅವನಿ, ನೀನ್ ಹೇಳ್ದಾಗೆ 2 ಪರೀಕ್ಷೆಗಳನ್ನು ಗೆದ್ದೆ. ಇನ್ನು ಇಂಥದ್ದೇನಾದ್ರೂ ಇದ್ರೆ ಹೇಳು, ಮಾಡೋದಕ್ಕೆ ನಾನು ಸಿದ್ಧ. ಅಮ್ಮ ನಿಹಾರಿಕಾ, ಮೊದಲು ನೀನ್ ರೆಸ್ಟ್ ತಗೋ ಬಾಮ್ಮ. ಹೀಗಾಯ್ತಲ್ಲ ಯಾಕೆ? ನಮ್ಮ ಮಗಳಿಗೇನೋ ಪೂಜೆ ವ್ರತ ಅಂದ್ರೆ ಆಗಲ್ಲ, ಸ್ವಲ್ಪನೂ ಬರಲ್ಲ. ಅವನಿಗೇನೋ ಅವಕಾಶ ಸಿಕ್ದಾಗೆಲ್ಲ ನಿಹಾರಿಕನ್ ಸರಿಯಾಗಿ ಸಿಕ್ಕಾಕ್ಸಿ ನರ್ಕ ತೋರಿಸ್ತಿದ್ದಾಳೆ. ಮದುವೆ ನಡೀದೇ ಇರೋದಕ್ಕೋಸ್ಕರ ಎಷ್ಟು ಪ್ರಯತ್ನ ಮಾಡಬೇಕೋ ಅಷ್ಟು ಪ್ರಯತ್ನ ಮಾಡ್ತಿದ್ದಾಳೆ. ಅಲ್ಲಿ ಏನು ನಡೀತಿದ್ಯೋ ಏನೋ, ಅಲ್ಲೊಂದ್ಸಲಿ ಫೋನ್ ಮಾಡಿ ನೋಡು. ಅವನಿ ಬಾಡಿಗಾರ್ಡ್ ಹಾಗೆ ಪಕ್ಕದಲ್ಲೇ ಇರ್ತಾಳೆ. ನಿಹಾರಿಕಾ ಮಾತಾಡೋದಿಕ್ಕೆ ಕಷ್ಟಪಡ್ತಾಳೇನೋ. ಅಷ್ಟು ಕಷ್ಟಪಡೋಳೆ ಆದರೆ ಅವಳೇ ಕೋಡ್ ಲ್ಯಾಂಗ್ವೇಜಲ್ಲಿ ಹೇಳ್ತಾಳೆ ಅಲ್ವಾ? ಫೋನ್ ಮಾಡು.
ಹಲೋ. ನಿಹಾ ದೇವಸ್ಥಾನದಲ್ಲೇ ಇದೆಯಾ? ಹಾ, ಅಷ್ಟು ಸುಸ್ತಾಗಿದೆಯಲ್ಲ ಯಾಕೆ? ಕಬ್ಬನ್ನ ಮಷಿನ್ಗೆ ಹಾಕಿ ರಸ ತೆಗೆದ ಮೇಲೆ ಕಬ್ಬು ಹೇಗಾಗೋಗುತ್ತೋ ಇವಾಗ ನನ್ನ ಪರಿಸ್ಥಿತಿ ಕೂಡ ಹಾಗೇ ಇದೆ. ಅಂತ ಟೆಸ್ಟ್ ಇಟ್ಟಿದ್ಲೇನಮ್ಮ? ಹೌದು, ಮೊದಲೇನೋ ಮೊಣಕಾಲಲ್ಲಿ ಮೆಟ್ಲು ಮೇಲೆ ಹತ್ಸಿದ್ಲು. 2 ಕಾಲಲ್ಲಿ ತುಂಬಾ ರಕ್ತ ಬಂತು. ಆಮೇಲೆ ಅಮ್ಮನವ್ರ ಮುಂದೆ 2 ಕೈಗಳ ಮೇಲೆ ಕರ್ಪೂರ ಹಚ್ಚಿ ಮರ ಸುತ್ತ ತೆರಗ್ಸದ್ಲು. ಹೌದಾ? ಹೌದು ಗೌತಮಿ. ಅಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದ್ಯಾ? ಏನ್ ಮಾಡುವಂತ್ಯ ಗೌತಮಿ? ಇದು ನನ್ನ ಲೈಫ್ಗೆ ದೊಡ್ಡ ಪರೀಕ್ಷೆ. ಇದ್ರಲ್ಲಿ ನಾನು ಗೆಲ್ಲಿಲ್ಲ ಅಂದ್ರೆ ವೇದವತಿ ಮನೆಗೆ ಸೊಸೆ ಆಗೋದಕ್ಕಾಗಲ್ಲ. ಅದಕ್ಕೆ ಮಾಡ್ದೆ. ನೀನ್ ನಮ್ಮನ್ನ ಅಲ್ಲಿಗೆ ಅಲೋ ಮಾಡಿದಿದ್ರೆ ಲಾಸ್ಟ್ ಟೈಮ್ ನೀನು ಕೆಂಡದ ಮೇಲೆ ನಡೆಯೋದ್ರಲ್ಲಿ ಎಸ್ಕೇಪ್ ಆದಾಗೆ ಎಸ್ಕೇಪ್ ಮಾಡ್ತಿದ್ವಲ್ಲಮ್ಮ. ನಿಮಗೆ ಯಾಕೆ ಅಷ್ಟು ಶ್ರಮ ಅಂತ ನಾನೇ ಬೇಡ ಅಂದೆ. ಇದರಲ್ಲಿ ಶ್ರಮ ಏನಿದೆ ನಿಹಾ? ನಿನಗಿಂತ ನಮಗೆ ಯಾವುದು ಹೆಚ್ಚಲ್ಲ ಅಲ್ವಾ? ಏನ್ ಪರವಾಗಿಲ್ಲ ಗೌತಮಿ, ಆ ಅರೇಂಜ್ಮೆಂಟ್ಸ್ ಎಲ್ಲ ನಾನೇ ಮಾಡ್ಕೊಂಡಿದ್ದೆ. ಏನಂದೆ? ಏನ್ ನಡೀತು ಅಂತ ಹೇಳ್ತೀನಿರು. ಏನಂದ್ರೆ ಹಾಯ್ ಗೌತಮಿ, ಟೋನ್ ಬದಲಾಯ್ತಲ್ಲ, ಯಾಕೆ ಅನ್ಕೋತಿದ್ದೀರಾ? ನೀವು ಲೈವಲ್ಲಿ ಇದ್ದಿದ್ರೆ ನನ್ನ ಬಾಡಿ ಲ್ಯಾಂಗ್ವೇಜ್, ನನ್ನ ಲ್ಯಾಂಗ್ವೇಜ್ ಎಷ್ಟು ಬದಲಾಗಿತ್ತು ಅಂತ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಇತ್ತು. ಚಿಕ್ಕ ಚಿಕ್ಕ ಕೆಲ್ಸಗಳು ಮಾಡೋಕೆ ಆಗಲ್ಲ ನನಗೆ. ಅಷ್ಟು ಕಠಿಣವಾದ ಪರೀಕ್ಷೆನೆಲ್ಲ ಹೇಗ್ ಮಾಡ್ತೀನಿ ಅಂತ ಅನ್ಕೊಂಡ್ರಿ? ಮಾಡಿದ್ರು ಸಪೋರ್ಟ್ ಇಲ್ದೇನೆ ನಾನು ಮುಂದೆ ಹೋಗಕ್ಕಾಗತ್ತಾ? ಅದಕ್ಕೆ ನನ್ನ ಅರೇಂಜ್ಮೆಂಟ್ಸ್ ನಾನು ಮಾಡ್ಕೊಂಡಿದ್ದೆ. ಏನ್ ಮಾಡ್ದೆ? ನಿನ್ನೆ ಅವನಿ ಎಂಥ ಪರೀಕ್ಷೆಗಳಿರತ್ತೆ ಅಂತ ನನಗೆ ಹಿಂಟ್ ಕೊಟ್ಟಿದ್ಲು. ಅದರಿಂದ ನನ್ನ ಜಾಗ್ರತೆನಲ್ಲಿ ನಾನಿದ್ದೆ. ಮೆಟ್ಲು ಮೇಲೆ ಹತ್ಬೇಕಾದ್ರೆ ನೋವು ಬರ್ದೇ ಇರೋದಕ್ಕೋಸ್ಕರ 2 ಕಾಲ್ಗೆ ಪ್ಯಾಡ್ಸ್ ಹಾಕೊಂಡಿದ್ದೆ. ನನ್ನ ಮೇಲೆ ಜಾಸ್ತಿ ಸಿಂಪತಿ ವರ್ಕೌಟ್ ಆಗಬೇಕು ಅಂದ್ರೆ ಕಾಲಿಂದ ರಕ್ತ ಬರೋ ಎಫೆಕ್ಟ್ ಕೊಟ್ರೆ ಚೆನ್ನಾಗಿರತ್ತೆ ಅಂತ ಈ ಪ್ಯಾಡ್ಸ್ ಅಲ್ಲಿ ಆರ್ಟಿಫಿಷಿಯಲ್ ಬ್ಲಡ್ ಪ್ಯಾಕೆಟ್ಸ್ನ ಇಟ್ಟಿದ್ದೆ. ರಕ್ತ ನೋಡಿ ಯಾರಿಗೂ ಅನುಮಾನನೇ ಬರಲಿಲ್ಲ. ಅಷ್ಟು ರಿಯಾಲಿಸ್ಟಿಕ್ ಆಗಿತ್ತು. ನನ್ನ ಅತ್ತೆ ಮಾವನ್ಗಂತೂ ನನ್ನ ಮೇಲೆ ವಿಪರೀತ ಸಿಂಪತಿ ಬಂತು. ಹಾಗೇನೆ ಕೈ ಮೇಲೆ ಕರ್ಪೂರ ಹಚ್ಚಿದಾಗ ಅವಾಗೇನ್ ಮಾಡ್ದೆ? ಬೆಂಕಿಗೆ ಕೈ ಸುಡ್ದೇ ಇರೋ ಹಾಗೆ ಒಂದು ಆಯಿಲ್ ಅಪ್ಲೈ ಮಾಡಿದ್ದೆ. ಅದನ್ನ ಅವನಿಗೆ ಕೂಡ ಕಂಡು ಹಿಡಿಯೋಕೆ ಆಗ್ಲಿಲ್ಲ. ಆ 2ರಿಂದ ಮ್ಯಾನೇಜ್ ಮಾಡಿದೆ. ಸೊ ಟೆಸ್ಟಲ್ಲಿ ಫುಲ್ ಆಗಿ ಪಾಸ್ ಆದೆ. ನಾನು ಹೇಗಿದೆಲ್ಲ ಮಾಡಕ್ಕಾಯ್ತು ಅಂತ ಅವನಿ, ಶ್ರೀಕರ್ ಇಬ್ರಿಗೂ ಕೂಡ ತಲೆ ಕೆಟ್ಟು ಹೋಗ್ತಿದೆ. ನನ್ನ ಅತ್ತೆ ಮಾವ ಅಂತೂ ಒಂದು ರೇಂಜಲ್ಲಿ ನನ್ನ ಹೊಗಳಿ ನನ್ನ ಮೇಲೆ ವಿಪರೀತವಾದ ನಂಬಿಕೆ ಇಟ್ಕೊಂಡಿದ್ದಾರೆ. ಹೋಗ್ಲಿ ಬಿಡು, ಹೇಗಾದ್ರೆ ಏನು, ಸರಿಯಾಗಿ ತಪ್ಪಿಸ್ಕೊಂಡೆ. ಯಾರಿಗೋ ಅನುಮಾನ ಬರ್ದಾಗೆ ಮ್ಯಾನೇಜ್ ಮಾಡಿದೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲ್ಸ್ದಾಗಾಯ್ತು. ಇನ್ನೊಂದ್ಸಲ ಅವನಿ ಏನಾದರೂ ಸ್ಕೆಚ್ ಹಾಕಿದ್ರೆ ನಿಮ್ಮ ಅತ್ತೆ ಮಾವ ಅವನಿ ಮಾತನ್ನ ಸ್ವಲ್ಪನೂ ಕೇಳಲ್ಲ. ಸರಿ, ಹಾಗಾದ್ರೆ ನಾನು ಮತ್ತೆ ಮಾಡ್ತೀನಿ. ಹುಷಾರು ನಿಹಾ.
ಅವತ್ತು ಕೆಂಡದ ಮೇಲೆ ನಡಿಬೇಕಾದ್ರೂ ಕೂಡ ಹೀಗೆ ತಪ್ಪಿಸ್ಕೊಂಡೆ. ಈ ಸಲ ಹಾಗೆ ಮಾಡ್ತೀಯಾ ಅಂತ ಸ್ವಲ್ಪನೂ ಊಹಿಸಿರ್ಲಿಲ್ಲ. ಇಲ್ಲ ಅಂದ್ರೆ ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಇದ್ದೆ. ಇವಾಗ ಈ ವಿಷಯನ ಅತ್ತೆ ಹತ್ರ ಹೇಳಿದ್ರು ನಂಬಲ್ಲ. ಯಾಕಂದ್ರೆ ನಿಹಾರಿಕಾ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ದೇವ್ರ ಮುಂದೆ ಎಲ್ಲರನ್ನೂ ಮೋಸ ಮಾಡಿದ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಿಹಾರಿಕಾ. ಆಗ್ಲಿ ಪುರೋಹಿತ್ರೆ. ಸರಿನಮ್ಮ. ಅವನಿ, ನಿಹಾರಿಕಾ ನೀನ್ ಹೇಳ್ದಾಗೆ ಎಲ್ಲಾನು ಪದ್ಧತಿಯಿಂದ ಮಾಡಿ ಮುಗಿಸಿದ್ಲಲ್ಲ, ಇನ್ ಹೊರಡೋಣ್ವಾ? ಇನ್ನೇನಾದ್ರೂ ಇದ್ರೆ ಹೇಳು, ಅದನ್ ಕೂಡ ಮಾಡ್ಬಿಡ್ತೀನಿ ಅಂತ ಈಗಷ್ಟೇ ನಿಹಾರಿಕಾ ಹೇಳಿದ್ಲಲ್ವಾ ಅತ್ತೆ? ಈಗಷ್ಟೇ ಆ ವಿಷಯದ ಬಗ್ಗೆ ಪುರೋಹಿತರು ವಿವರಿಸಿದ್ರು. ಹಾಗ್ ಮಾಡೋದ್ರಿಂದ ಸಕಲ ದೋಷಗಳು ನಿವಾರಣೆ ಆಗತ್ತಂತೆ. ಏನ್ ಮಾಡ್ಬೇಕಂತೆ? ಅದ್ರ ಹೆಸರು ಹೋದ್ ಜನ್ಮದ ಪಾಪದ ದಂಡನೆ ಅಂತಾರಂತೆ. ಅಂದ್ರೆ ಏನು? ಇಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಸ್ಪಾಟ್ ಕರ್ಕೊಂಡು ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಅದ್ ಹೇಗಿರುತ್ತೋ ಏನೋ, ಅದಕ್ಕೆ ನಾನೇನ್ ಪ್ರಿಪೇರ್ ಆಗಿಲ್ವಲ್ಲ. ಇಲ್ಲೋಡು, ಎಲ್ಲ ಆಗೋದ್ಮೇಲೆ ಇನ್ನೊಂದಿದೆ ಅಂತೀಯಲ್ಲ, ಏನು? ಅದನ್ ಮಾಡದೆ ಹೋದ್ರೆ ಪರೀಕ್ಷೆಗಳು ಪರಿಪೂರ್ಣ ಆಗ್ದೇನೆ ಅನಿಷ್ಟವಾಗಿ ಬದಲಾಗೋ ಅವಕಾಶ ಇದೆ ಅಂತಾನೂ ಹೇಳಿದ್ರು. ಹೌದಾ? ಹಾಗಾದ್ರೆ ಅದೇನು ಅಂತ ನೋಡೋಣ ಬಾ. ಬನ್ನಿ ಬನ್ನಿ. ಹೋದ್ ಜನ್ಮದ ಪಾಪ ದಂಡನೆ ಅಂದ್ರೆ ಇದೆ. ಒಂದೊಂದ್ಸಲ ಹೋದ್ ಜನ್ಮದ ಪಾಪಗಳು ಕೂಡ ಈ ಜನ್ಮದಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರತ್ತಂತೆ. ಆ ಪಾಪಗಳಿಗೆ ಶುದ್ಧೀಕರಣ ಆಗದೆ ಹೋದ್ರೆ ಈ ಜನ್ಮದಲ್ಲಿ ವೇದಿಸ್ತಾ ಇರತ್ತಂತೆ. ಅದರಿಂದ ಯಾವ ಕೆಲಸನೂ ಮುಂದೆ ಹೋಗಲ್ಲ, ಏನೇ ಕೇಳ್ಕೊಂಡ್ರೂ ನಡೆಯಲ್ಲ ಅಂತ ಎಲ್ಲರ ನಂಬಿಕೆ. ಸೃಷ್ಟಿ ಸ್ಥಿತಿ ಲಯಕಾರಕನಾಗಿರೋ ಪರಮಶಿವನ ಮುಂದೆ 25 ಚಾವಟಿ ಏಟನ್ನ ತಮಗ್ ತಾವೇ ಒಂದು ಶಿಕ್ಷೆ ತರ ವಿಧಿಸ್ಕೊಂಡ್ರೆ ಆ ಪಾಪ ಎಲ್ಲ ತೊಲಗ್ ಹೋಗುತ್ತಂತೆ, ಅನ್ಕೊಂಡಿದ್ದೆಲ್ಲ ನಡೆಯತ್ತಂತೆ. 25 ಚಾಟಿ ಏಟ? ಹೌದು ಬಾವಾ. ಒಂದ್ಸಲ ನೋಡು ನೋಡು, ಅದು ಹೇಗಿದೆ ನೋಡು. ಪೊಲೀಸರ ಕೈಯಲ್ಲಿರೋ ಲಾಟಿಗೂ ಇದಕ್ಕೂ ಯಾವ ವ್ಯತ್ಯಾಸನೂ ಇಲ್ಲ. ಓಡಿಸ್ಕೊಂಡ್ರೆ ಸೇಮ್ ಟು ಸೇಮ್ ಇರುತ್ತೆ. ಏನಣ್ಣ, ಪೊಲೀಸರ ಹತ್ರ ಏಟ್ ತಿಂದ ಹಾಗೆ ಅಂತೆಲ್ಲ ಮಾತಾಡ್ತಿದ್ಯಾ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಹಾಗೆ ಗೆಸ್ ಮಾಡಿದೆ ಅಷ್ಟೇ. ನಿಹಾರಿಕಾ, ಇದನ್ನ ನೀನ್ ಪೂರ್ತಿ ಮಾಡ್ದೆ ಅಂದ್ರೆ ನಿನಗೆ ಯಾವುದೇ ಸಮಸ್ಯೆ ಇರಲ್ಲ. ಅಲ್ಲ, ಇದನ್ನ ನಿಹಾರಿಕನ್ ಬದಲು ನಾನ್ ಮಾಡ್ಬೋದಾ? ನೀನ್ ತಿಂದ್ರೆ ನಿಹಾರಿಕಾ ಹಸಿವು ತೀರತ್ತಾ? ನೀನ್ ಕಣ್ಮುಚ್ಕೊಂಡ್ರೆ ನಿಹಾರಿಕಾಗ್ ನಿದ್ದೆ ಬರತ್ತಾ? ಬರಲ್ಲ. ಇದು ಕೂಡ ಅಷ್ಟೇ. ಇಂಥದ್ದನ್ ಮಾಡ್ಬೇಕಾದ್ರೆ ಪಕ್ಕದಲ್ಲಿದ್ದು ಚಪ್ಪಾಳೆ ಹೊಡಿತಾ ಭುಜ ತಟ್ಟಿ ಎನ್ಕರೇಜ್ ಮಾಡ್ಬೇಕೇ ಹೊರತು ಒಬ್ರು ಹರಕೆನ ಮತ್ತೊಬ್ರು, ಒಬ್ರು ಪರೀಕ್ಷೆನ ಇನ್ನೊಬ್ರು ಮಾಡಬಾರ್ದು. ಅತ್ತೆ, ನೀವಾದ್ರೂ ಹೇಳಿ. ಪ್ರತಿಯೊಂದ್ರ ಹಿಂದೆನೂ ಒಂದು ವಿಶಿಷ್ಟತೆ ಇರುತ್ತಮ್ಮ. ಇದೊಂದು ಪೂರ್ತಿ ಮಾಡಿದೆ ಅಂದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಇದಕ್ಕಿಂತ ದೊಡ್ಡ ಪರೀಕ್ಷೆಗಳನ್ನೇ ನೀನ್ ಮಾಡಿದ್ಯಾ, ಇದ್ರಲ್ಲೂ ಕೂಡ ನೀನ್ ಗೆಲ್ತೀಯಮ್ಮ.
ಇನ್ಯಾಕೆ ಯೋಚಿಸ್ತಾ ಇದೆಯಾ? ಮುಂದೆ ಬಾ ನಿಹಾರಿಕಾ. ಬಾ. ಅಯ್ಯೋ ಬಾ ಅಂದ್ರೆ. ತಗೋ. ಅಯ್ಯೋ ತಗೋ ಅನ್ನಲ್ಲ. ಸ್ಟಾರ್ಟ್ ಮಾಡು. ಅಯ್ಯೋ ಆ ಥರ ಅಲ್ಲ ನಿಹಾರಿಕಾ, ಈಗಷ್ಟೇ ಒಬ್ರು ದಂಡಿಸ್ಕೊಂಡ್ರಲ್ವಾ, ಆ ಥರ ಇರಬೇಕು. ಕೃಷ್ಣ ಬಾವ, ಒಂದ್ಸಲ ನೀನ್ ಮಾಡಿ ತೋರ್ಸು. ತೋರ್ಸು ಅಣ್ಣ. ನಿನ್ ಹೆಂಡತಿ ಆಗೋಳು ಕಲ್ತ್ಕೋತಾಳೆ. ಸರಿ, ಇಲ್ಕೊಡು ನಿಹಾರಿಕಾ. ತುಂಬಾ ಸಿಂಪಲ್ ನಿಹಾರಿಕಾ. ಈಗ ಕೈನ ಇಷ್ಟುದ ಚಾಚಬೇಕು, ಆಮೇಲೆ ಎತ್ತಿ ಕೊಡಬೇಕು. ಅಯ್ಯೋ ಅಯ್ಯೋ ಕೃಷ್ಣ ಕೃಷ್ಣ, ಅಯ್ಯೋ ಏನಾಯ್ತು ಬಾವ? ಗಾಯ ಆದ್ಮೇಲೆ ಬರೆ ಹಾಕ್ತಿರೋ ತರ ಚುರ್ರಂತು. ತಪ್ಪಲ್ಲ ಮತ್ತೆ. ಇದನ್ನ ನನ್ ಡಾರ್ಲಿಂಗ್ ಮಾಡಕ್ ಆಗುತ್ತಾ ಅಂತ. ಅಯ್ಯಯ್ಯೋ, ಈಗಷ್ಟೇ ಕಾಲಲ್ಲಿ ರಕ್ತ ಬಂದ್ರೂನು ಮೆಟ್ಲನ್ನ ಹತ್ಬಿಟ್ಲು. ಕೈ ಸುಡ್ತಾ ಇದ್ರೂನು ಪ್ರದಕ್ಷಿಣೆ ಹಾಕಿದ್ಲು ಅಂತ ನಿಹಾರಿಕಾಗೆ ಇದೊಂದು ಲೆಕ್ಕನಾ? ಅನವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡಬೇಡ, ಬೇಗ ಶುರು ಮಾಡು. ಹಾ ಕೊಡೋಣ. ಅಮ್ಮ, ನಿಹಾರಿಕಾ, ಅಮ್ಮ ನಿಹಾರಿಕಾ, 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 ಕಣ್ ತೆಗ್ಯಮ್ಮ. ನಿಹಾರಿಕಾ. ಕೃಷ್ಣ, ಅಯ್ಯೋ. ಹೋಗಿ ನೀರ್ ತಗೊಂಡ್ ಬಾ, ಹೋಗು. ಸರಿಯಪ್ಪ. ನಿಹಾರಿಕಾ, 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 ಏನಾಯ್ತು ನಂಗೆ? ಚಾಟಿ ಏಟಿನ ಕಾನ್ಸೆಪ್ಟ್ ಕೂಡ ನೀನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ ನಿಹಾರಿಕಾ. ಸ್ವಲ್ಪ ನೀರು ಕುಡಿಯಮ್ಮ. ಹೇಳಮ್ಮ. ನೀನು ಗ್ರೇಟ್ ನಿಹಾರಿಕಾ. ನೀನು ಎಲ್ಲಾನು ರಿಯಲ್ ಆಗಿ ಮಾಡಿದೆ. ಕೆಲವರು ಇಂಥ ಕಠಿಣ ಪರೀಕ್ಷೆನ ಗೆಲ್ಲೋದಕ್ಕೋಸ್ಕರ ಮೋಸನ ಮಾಡ್ತಾ ಇರ್ತಾರಂತೆ.